ಬೇಸಿಕ್ ಅಕೌಂಟೆನ್ಸಿ, ಫೈನಾನ್ಷಿಯಲ್ ಅಕೌಂಟೆನ್ಸಿ, ಕಾಸ್ಟ್ ಅಕೌಂಟಿಂಗ್. ಇದ್ರ ಮೇಲೆ MCQ ಕ್ವಶನ್ ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ನಾವು ಪಾರ್ಟ್ 1 ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್? ಆಪ್ಷನ್ ಎ, ಬಾಟ್ ಫರ್ನಿಚರ್ ಆಫ್ ₹10,000 business. Option B, paid for salaries employee 15,000, paid son fees or personal bank account. Option D, paid daughter fees from business. ಸೊ ಆನ್ಸರ್ ಇದರಲ್ಲಿ ಯಾವುದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ ಅಂತ ಕೇಳಿರೋದು. ಆಪ್ಷನ್ ಸಿ ಏನಿದೆ, ಸನ್ ಫೀಸನ್ನು ಪರ್ಸನಲ್ ಅಕೌಂಟಿಂದ ಪೇ ಮಾಡ್ತಾ ಇದ್ದಾರೆ, ಇದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗೋದಿಲ್ಲ. ಇನ್ನು ರಿಮೈನಿಂಗ್ 3 ಆಪ್ಷನ್ಸ್ ಏನಿದೆ ಎ, ಬಿ ಆ್ಯಂಡ್ ಡಿ, ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್ಗೆ ರಿಲೇಟೆಡ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ಲಾಸ್ಟ್ ಸ್ಟೆಪ್ ಆಫ್ ಅಕೌಂಟಿಂಗ್ ಪ್ರೋಸೆಸ್ ಆಫ್ ಅಕೌಂಟಿಂಗ್? ಅಕೌಂಟಿಂಗ್ ಪ್ರೋಸೆಸ್ಸಲ್ಲಿ ಯಾವುದು ಲಾಸ್ಟ್ ಸ್ಟೆಪ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ, ರೆಕಾರ್ಡಿಂಗ್. ಆಪ್ಷನ್ ಬಿ, ಪ್ರಿಪರೇಷನ್ ಆಫ್ ಸಮರೈಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಆಪ್ಷನ್ ಸಿ, ಕಮ್ಯುನಿಕೇಷನ್ ಇನ್ಫಾರ್ಮೇಷನ್. ಆಪ್ಷನ್ ಡಿ, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಇನ್ಫಾರ್ಮೇಷನ್. ಇಲ್ಲಿ ಕೇಳಿರೋದು ಲಾಸ್ಟ್ ಸ್ಟೆಪ್ ಯಾವುದು ಅಂತ. ಅದಕ್ಕೆ ನಮಗೆ ಏನಾಗಬೇಕು, ಸ್ಟೆಪ್ಸ್ ಯಾವ್ಯಾವುದು ಅಂತ ಗೊತ್ತಿರಬೇಕಾಗತ್ತೆ. ಸೊ ಫಸ್ಟ್ ಏನು ಮಾಡ್ತೀವಿ, ಟ್ರಾನ್ಸಾಕ್ಷನನ್ನು ರೆಕಾರ್ಡಿಂಗ್ ಮಾಡ್ತೀವಿ, ಕ್ಲಾಸಿಫೈಯಿಂಗ್, ಸಮರೈಸಿಂಗ್ ಆ್ಯಂಡ್ ಅನಲೈಸಿಂಗ್. ಲಾಸ್ಟ್ ಸ್ಟೆಪ್ಪು ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಟು ಯೂಸರ್ಸ್, ಅಂದರೆ ಇಂಟ್ರೆಸ್ಟೆಡ್ ಯೂಸರ್ಸ್, ಯಾರಿಗೆ ಅವಶ್ಯಕತೆ ಇದೆ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ. ಆನ್ಸರ್ ಆಪ್ಷನ್ ಸಿ, ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್, ಇದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ರಿಫ್ಲೆಕ್ಟೆಡ್ ವೆನ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ಕ್ಲಿಯರ್ಲಿ ಪ್ರೆಸೆಂಟೆಡ್? ಒಂದು ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಕ್ಲಿಯರಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ನೋಡಿದ ತಕ್ಷಣ ನಮಗೆ ಅರ್ಥ ಆಗ್ತದೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ. ಸೊ ಇದು ಯಾವ ಒಂದು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಅಂಡರ್ಸ್ಟ್ಯಾಂಡಬಿಲಿಟಿ, ರಿಲೆವೆನ್ಸ್, ಕಂಪ್ಯಾರಬಿಲಿಟಿ ಆ್ಯಂಡ್ ರಿಲಯಬಿಲಿಟಿ ಕೊಟ್ಟಿದ್ದಾರೆ. ಸೊ ನಮಗೆ ಆ ಒಂದು ಸೆಂಟೆನ್ಸಲ್ಲೇ ಗೊತ್ತಾಗ್ತದೆ ಕ್ಲಿಯರಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಕ್ಲಿಯರಾಗಿ ನಮಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದರೆ ಆಪ್ಷನ್ ಎ, ಅಂಡರ್ಸ್ಟ್ಯಾಂಡಬಿಲಿಟಿ. ಆನ್ಸರ್ ಎ. ಆ 4 ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಯೂಸ್ ಆಫ್ ಕಾಮನ್ ಯೂನಿಟ್ ಆಫ್ ಮೆಷರ್ಮೆಂಟ್ ಆ್ಯಂಡ್ ಕಾಮನ್ ಫಾರ್ಮೆಟ್ ಆಫ್ ರಿಪೋರ್ಟಿಂಗ್ ಪ್ರಮೋಟ್ಸ್. ಕಾಮನ್ ಯೂನಿಟ್ಸು ಮತ್ತು ಕಾಮನ್ ಫಾರ್ಮೆಟು ಯಾವ ಒಂದು ಕ್ಯಾರೆಕ್ಟರಿಸ್ಟಿಕ್ಕಿಗೆ ರಿಲೇಟೆಡ್ ಆಗಿದೆ ಅಂತ ಕೇಳಿರೋದು. ಸೇಮ್ ಆಪ್ಷನ್ಸು ಕಂಪ್ಯಾರಬಿಲಿಟಿ, ಅಂಡರ್ಸ್ಟ್ಯಾಂಡಬಿಲಿಟಿ, ರಿಲೆವೆನ್ಸ್ ಆ್ಯಂಡ್ ರಿಲಯಬಿಲಿಟಿ. ಇವು ಅಕೌಂಟಿಂಗ್ನ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಆನ್ಸರ್ ಕಂಪ್ಯಾರಬಿಲಿಟಿ. ಈ ಕಂಪ್ಯಾರಬಿಲಿಟಿ ಅನ್ನೋ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಇದರಲ್ಲಿ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಲಾಸ್ಟ್ ಇಯರ್ ಒಂದು ಏನಿದೆ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಲಾಸ್ಟ್ ಇಯರ್ ಇನ್ಫಾರ್ಮೇಷನ್ನು ಈ ಇಯರ್ ಇನ್ಫಾರ್ಮೇಷನ್ ಜೊತೆ ಸೇಮ್ ಇನ್ಫಾರ್ಮೇಷನ್ ಜೊತೆ ನಾವು ಕಂಪೇರ್ ಮಾಡೋದಾಗಿರ್ಬೋದು, ಇಲ್ಲ ಬಿಸ್ನೆಸ್ ನಮ್ಮ ಬಿಸ್ನೆಸ್ ಜೊತೆ ಇನ್ನೊಂದು ಬಿಸ್ನೆಸ್ನ ಕಂಪೇರ್ ಮಾಡೋದಾಗಿರ್ಬೋದು, ಸೇಮ್ ಫಾರ್ಮೇಟ್ನ ಯೂಸ್ ಮಾಡಿ ಕಂಪೇರ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಒಂದಿಷ್ಟು ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲಾಂಕ್ ಕ್ವಶನ್ಸನ್ನು ಹಾಕಿದ್ದೀನಿ. ಅಂದರೆ ನಿಮಗೆ ಇದೇ ಕ್ವಶನ್ಸು MCQ ಕ್ವಶನ್ಸಲ್ಲೂ ಕೂಡ ಅವರು ಫ್ರೈ ಮಾಡ್ಬೋದು. ಹಾಗಾಗಿ ಈ ಕ್ವಶನ್ಸು ಮತ್ತು ಆನ್ಸರ್ನ ಹಾಗೆ ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ಆನ್ ಎಂಟಿಟಿ ಅಕೌಂಟಿಂಗ್ ಪ್ರೊಡ್ಯೂಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ ಅಕಾರ್ಡಿಂಗ್ ವಿತ್ ವಿಚ್ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್? ಸೊ ಲೈಫ್ ಟೈಮ್ ಆಫ್ ಆನ್ ಎಂಟಿಟಿ ಒಂದು ಪೀರಿಯಡ್ಗೆ ರಿಲೇಟೆಡ್ ಆಗಿರೋ ಯಾವ ಒಂದು ಅಕೌಂಟಿಂಗ್ ಕಾನ್ಸೆಪ್ಟ್ ರಿಲೇಟ್ ಆಗಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಸಿ, ಅಕೌಂಟಿಂಗ್ ಪೀರಿಯಡ್. ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ ಏನಿದೆ, ಇದೊಂದು ನಾವೊಂದು ಲೈಫ್ ಟೈಮ್, ಈಗ ಒಂದು ಬಿಸ್ನೆಸ್ ನಡೀತಾ ಇದೆ ಅಂದರೆ ನಾವು ಪ್ರತಿ ವರ್ಷ ಎವ್ರಿ ಇಯರ್ ಎಂಡ್ ಏನು ಮಾಡ್ತೀವಿ, ನಾವು ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತೀವಿ. ಇನ್ಕಮ್ ಸ್ಟೇಟ್ಮೆಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದಾಗ ನಮಗೆ ಆ ಒಂದು ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ, ಇಲ್ಲ ಒಂದು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿದಾಗ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಪೊಸಿಷನ್ ಸ್ಟೇಟ್ಮೆಂಟ್ ನಮಗೆ ಗೊತ್ತಾಗುತ್ತೆ. ಸೊ ಈ ಕ್ವಶನಲ್ಲಿ ಇರೋ ಸ್ಟೇಟ್ಮೆಂಟ್ ಏನಾಗಿದೆ, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್ಗೆ ರಿಲೇಟೆಡ್ ಆಗಿದೆ. ಸೊ ಅಕೌಂಟಿಂಗ್ ಕಾನ್ಸೆಪ್ಟ್ ಏನೇನೆಲ್ಲ ಬರುತ್ತೆ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಆಗಿರ್ಬೋದು, ಮನಿ ಮೆಷರ್ಮೆಂಟ್ ಕಾನ್ಸೆಪ್ಟ್ ಆಗಿರ್ಬೋದು, ಮ್ಯಾಚಿಂಗ್ ಕಾನ್ಸೆಪ್ಟ್ ಆಗಿರ್ಬೋದು, ಹಾಗೆಯೇ ಕಾಸ್ಟ್ ಕಾನ್ಸೆಪ್ಟ್ ಆ್ಯಂಡ್ ಸಪರೇಟ್ ಎಂಟಿಟಿ ಕಾನ್ಸೆಪ್ಟ್, ಇದೆಲ್ಲದೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಕೆಳಗಡೆ 4 ಕಾನ್ಸೆಪ್ಟನ್ನು ಕೊಟ್ಟಿರ್ತಾರೆ. ಸೊ ಯಾವುದು ಸ್ಟೇಟ್ಮೆಂಟ್ ಏನಿದೆ ಯಾವ ಕಾನ್ಸೆಪ್ಟಿಗೆ ಮ್ಯಾಚ್ ಆಗುತ್ತೆ ಅನ್ನೋದು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವೆನ್ ಇನ್ಫಾರ್ಮೇಷನ್ ಅಬೌಟ್ 2 ಎಂಟರ್ಪ್ರೈಸಸ್ ಹ್ಯಾವ್ ಬೀನ್ ಪ್ರಿಪೇರ್ಡ್ ಪ್ರೆಸೆಂಟೆಡ್ ಇನ್ ಸಿಮಿಲರ್ ಮ್ಯಾನರ್, ದ ಇನ್ಫಾರ್ಮೇಷನ್ ಎಕ್ಸಿಬಿಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್
ಕ್ವಶನ್ ಮಾರ್ಕ್ ಡ್ಯಾಶ್ ಅಂತ ಇದೆ. ಅಂದರೆ ಎರಡು ಎಂಟರ್ಪ್ರೈಸಸ್ ಏನಿದೆ, ಎರಡು ಬಿಸ್ನೆಸ್ಸು ಸೇಮ್ ಒಂದು ಮ್ಯಾನರಲ್ಲಿ ಅಂದರೆ ಸೇಮ್ ಫಾರ್ಮೇಟಲ್ಲಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ ಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ಸೇಮ್ ಫಾರ್ಮೇಟ್, ಸೇಮ್ ಮ್ಯಾನರ್. ಇದು ಅಕೌಂಟಿಂಗ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಕಂಪ್ಯಾರಬಿಲಿಟಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ಗೆ ರಿಲೇಟೆಡ್ ಆಗಿದೆ ಈ ಸ್ಟೇಟ್ಮೆಂಟ್. ಆದರೆ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ, ರಿಲೆವೆನ್ಸ್, ರಿಲಯಬಿಲಿಟಿ, ವೆರಿಫಿಯಬಿಲಿಟಿ ಆ್ಯಂಡ್ ಡಿ ನನ್ ಆಫ್ ದ ಎಬೋ ಅಂತ ಇದೆ. ಇದಕ್ಕೆ ಇಲ್ಲೆಲ್ಲೂ ಕೂಡ ಕಂಪ್ಯಾರಬಿಲಿಟಿ ಅಂತ ಇಲ್ಲ. ಸೊ ಆನ್ಸರ್ ಡಿ ನನ್ ಆಫ್ ದ ಎಬೋ. ನೆಕ್ಸ್ಟ್ ಕ್ವಶನ್, ಎ ಕಾನ್ಸೆಪ್ಟ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್ ವಿಲ್ ನಾಟ್ ಬಿ ಸೋಲ್ಡ್ ಆರ್ ಲಿಕ್ವಿಡೇಷನ್ ಇನ್ ನಿಯರ್ ಫ್ಯೂಚರ್ ಈಸ್ ನೋನ್ ಆ್ಯಸ್. ಅಂದರೆ ಬೇಗ ಆ ಒಂದು ಫರ್ಮ್ ಕ್ಲೋಸ್ ಆಗ್ತಾ ಇಲ್ಲ, ಶಾರ್ಟ್ ಪೀರಿಯಡಲ್ಲಿ ಕ್ಲೋಸ್ ಆಗ್ತಾ ಇಲ್ಲ ಅಂತ ಯಾವ ಒಂದು ಕಾನ್ಸೆಪ್ಟ್ ಹೇಳುತ್ತೆ. ಆಪ್ಷನ್ ಎ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್, ಆಪ್ಷನ್ ಬಿ ಎಕನಾಮಿಕ್ ಎಂಟಿಟಿ, ಆಪ್ಷನ್ ಸಿ ಮಾನಿಟರಿ ಯೂನಿಟ್, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನು ಹೇಳುತ್ತೆ, ಒಂದು ಬಿಸ್ನೆಸ್ ಅದು ಆ ಒಂದು ಕಾನ್ಸೆಪ್ಟ್ ಪ್ರಕಾರ ಬಿಸ್ನೆಸ್ ವಿಲ್ ಕಂಟಿನ್ಯೂ ಲಾಂಗ್ ಟೈಮ್. ಅಂದರೆ ಒಂದು ಆ ಲಿಕ್ವಿಡೇಷನ್ ಆಗಿರ್ಬೋದು, ಆ ಬಿಸ್ನೆಸ್ ಆಗಿರ್ಬೋದು, ಲಾಂಗ್ ಟೈಮ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳುತ್ತೆ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್, ದ ಪ್ರೈಮರಿ ಕ್ವಾಲಿಟೀಸ್ ದಟ್ ಮೇಕ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಯೂಸ್ಫುಲ್ ಫಾರ್ ಡಿಸಿಷನ್ ಮೇಕಿಂಗ್ ಆರ್. ಪ್ರೈಮರಿ ಕ್ವಾಲಿಟೀಸ್ ಅಂದರೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಕ್ವಾಲಿಟೇಟಿವ್ ಫೀಚರ್ಸ್ ಏನಿದೆ, 4 ಫೀಚರ್ಸ್ ಬರುತ್ತೆ. ರಿಲಯಬಿಲಿಟಿ, ರಿಲೆವೆನ್ಸ್, ಅಂಡರ್ಸ್ಟ್ಯಾಂಡಬಿಲಿಟಿ ಆ್ಯಂಡ್ ಕಂಪ್ಯಾರಬಿಲಿಟಿ. ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಿಲೆವೆನ್ಸ್ ಆ್ಯಂಡ್ ಫ್ರೀಡಮ್ ಫ್ರಮ್ ಬಯಾಸ್, ಆಪ್ಷನ್ ಬಿ ರಿಲಯಬಿಲಿಟಿ ಆ್ಯಂಡ್ ಕಂಪ್ಯಾರಬಿಲಿಟಿ, ಆಪ್ಷನ್ ಸಿ ಕಂಪ್ಯಾರಬಿಲಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ, ಆಪ್ಷನ್ ಡಿ ನನ್ ಆಫ್ ದ ಎಬೋ. ನಾನು ಆಗಲೇ ಹೇಳಿದಾಗೆ 4 ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್, ರಿಲಯಬಿಲಿಟಿ, ರಿಲೆವೆನ್ಸ್, ಅಂಡರ್ಸ್ಟ್ಯಾಂಡಬಿಲಿಟಿ, ಕಂಪ್ಯಾರಬಿಲಿಟಿ. ನಾವು ಈ ಎಲ್ಲ ಆಪ್ಷನ್ಸು ನೋಡಿದಾಗ ಆ 2 ಕಂಡು ಬರುತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್, ಆಪ್ಷನ್ ಬಿ ರಿಲಯಬಿಲಿಟಿ ಆ್ಯಂಡ್ ಕಂಪ್ಯಾರಬಿಲಿಟಿ. ಇನ್ನು ಆಪ್ಷನ್ ಎಲ್ಲಿ ಫ್ರೀಡಮ್ ಇದೆ, ಅದಿಲ್ಲ. ಆಪ್ಷನ್ ಸಿ ಕನ್ಸಿಸ್ಟೆನ್ಸಿ ಇದೆ, ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ. ಸೊ ಆನ್ಸರ್ ಆಪ್ಷನ್ ಬಿ ರಿಲಯಬಿಲಿಟಿ ಆ್ಯಂಡ್ ಕಂಪ್ಯಾರಬಿಲಿಟಿ. ಆ 4 ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ಪ್ರೈಮ್ ಫಂಕ್ಷನ್ ಆಫ್ ಅಕೌಂಟಿಂಗ್ ಈಸ್ ಟು. ಪ್ರೈಮ್ ಫಂಕ್ಷನ್ ಅಂದರೆ ಬೇಸಿಕ್ ಪ್ರೈಮರಿ ಫಂಕ್ಷನ್ ಯಾವುದು ಅಂತ ಕೇಳಿರೋದು. ಆಪ್ಷನ್ ಎ ರೆಕಾರ್ಡ್ ಎಕನಾಮಿಕ್ ಡಾಟಾ, ಆಪ್ಷನ್ ಬಿ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಬೇಸಿಸ್ ಫಾರ್ ಆ್ಯಕ್ಷನ್, ಆಪ್ಷನ್ ಸಿ ಕ್ಲಾಸಿಫೈ ಆ್ಯಂಡ್ ರೆಕಾರ್ಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಆಪ್ಷನ್ ಡಿ ಅಟೈನ್ ನಾನ್ ಎಕನಾಮಿಕ್ ಗೋಲ್ಸ್. ಪ್ರೈಮ್ ಫಂಕ್ಷನ್ ಏನಿದೆ ಒಂದು ಅಕೌಂಟಿಂಗ್ದು ಅಂತ ಹೇಳಿದರೆ ಕ್ಲಾಸಿಫೈ ಆ್ಯಂಡ್ ರೆಕಾರ್ಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಕ್ಲಾಸಿಫೈ ಮಾಡೋದಾಗಿರ್ಬೋದು ಮತ್ತು ರೆಕಾರ್ಡ್ ಮಾಡೋದು ಒಂದು ಪ್ರೈಮ್ ಫಂಕ್ಷನ್ ಆಗುತ್ತೆ, ಪ್ರೈಮರಿ ಫಂಕ್ಷನ್ ಆಗಿರುತ್ತೆ. ಆನ್ಸರ್ ಆಪ್ಷನ್ ಸಿ ಕ್ಲಾಸಿಫೈ ಆ್ಯಂಡ್ ರೆಕಾರ್ಡ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್ ಕ್ವಶನ್, ದ ಬೇಸಿಕ್ ಫಂಕ್ಷನ್ ಆಫ್ ಅಕೌಂಟಿಂಗ್ ಈಸ್ ಟು. ಬೇಸಿಕ್ ಫಂಕ್ಷನ್ ಏನು ಅಂತ ಕೇಳಿರೋದು. ಆಪ್ಷನ್ ಎ ರೆಕಾರ್ಡ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಆಪ್ಷನ್ ಬಿ ಇಂಟರ್ಪ್ರೆಟ್ ದ ಫೈನಾನ್ಷಿಯಲ್ ಡಾಟಾ, ಆಪ್ಷನ್ ಸಿ ಅಸಿಸ್ಟ್ ದ ಮ್ಯಾನೇಜ್ಮೆಂಟ್, ಆಪ್ಷನ್ ಡಿ ನನ್ ಆಫ್ ದ ಎಬೋ. ಇದಕ್ಕೆ ಫಸ್ಟು ಬೇಸಿಕ್ ಫಂಕ್ಷನ್ ಏನಾಗಿರುತ್ತೆ, ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಎಂಟ್ರಿ ಮಾಡ್ತಾರೆ, ಅದಾದ ನಂತರ ಅದನ್ನು ಇಂಟರ್ಪ್ರೇಟ್ ಮಾಡ್ತಾರೆ, ಅದಾದ ನಂತರ ಅಸಿಸ್ಟ್ ಒಂದು ಅಥಾರಿಟಿ ಆಗಿರ್ಬೋದು, ಆ ಒಂದು ಕಂಪನಿ ಜೊತೆ ಡಿಸ್ಕಷನ್ ಮಾಡೋದಾಗಿರ್ಬೋದು, ಇಲ್ಲ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಮೇನ್ ಬೇಸಿಕ್ ಫಂಕ್ಷನ್ ಏನಾಗಿರುತ್ತೆ, ಆನ್ಸರ್ ಆಪ್ಷನ್ ಎ ರೆಕಾರ್ಡ್ ಆಲ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಎಲ್ಲ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ರೆಕಾರ್ಡ್ ಮಾಡೋದು ಒಂದು ಬೇಸಿಕ್ ಫಂಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಬುಕ್ ಕೀಪಿಂಗ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್. ಓಕೆ, ಬುಕ್ ಕೀಪಿಂಗ್ ಅನ್ನೋದು ಕೂಡ ಒಂದು ಪಾರ್ಟ್ ಆಫ್ ಅಕೌಂಟಿಂಗ್ ಆ್ಯಂಡ್ ಇನ್ವಾಲ್ವ್ಡ್ ಪ್ರೋಸೆಸ್ ಲೈಕ್ ಸೇಮ್ ಅಕೌಂಟಿಂಗ್ ಪ್ರೋಸೆಸ್ ರೀತಿಯೇ ಇರುತ್ತೆ. ಆಪ್ಷನ್ ಎ ರೆಕಾರ್ಡಿಂಗ್ ದ ಫೈನಾನ್ಷಿಯಲ್ ಡಾಟಾ ರಿಲೇಟಿಂಗ್ ಟು ಬಿಸ್ನೆಸ್ ಆಪರೇಷನ್, ಆಪ್ಷನ್ ಬಿ designing the system in recording, classifying, summarizing on recorded data, option C interpreting the data for internal and external users, option D none of the above. Bookkeeping is mainly concerned with the recording of financial data relating to the business operation. Answer option A. Next question, revenue from sale of product ordinarily is reported as part of ಅರ್ನಿಂಗ್ ಇನ್ ದ ಪೀರಿಯಡ್. ಸೊ ನಮಗಿಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಐಟಮ್ಸ್, ರೆವೆನ್ಯೂ ಐಟಮ್ಸ್ ಇದ್ರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗಬೇಕು. ಸೊ ಇಲ್ಲೇನಾಗಿದೆ, ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಿರೋದ್ರಿಂದ ರೆವೆನ್ಯೂ ಆಗಿದೆ.
ಕೆಳಗಡೆ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ ದ ಸೇಲ್ ಈಸ್ ಮೇಡ್, ಆಪ್ಷನ್ ಬಿ ದ ಕ್ಯಾಶ್ ಈಸ್ ಕಲೆಕ್ಟೆಡ್, ಆಪ್ಷನ್ ಸಿ ದ ಪ್ರಾಡಕ್ಟ್ ಆನ್ ಮ್ಯಾನುಫ್ಯಾಕ್ಚರ್, ಆಪ್ಷನ್ ಡಿ ದ ಪ್ಲಾನಿಂಗ್ ಟೇಕ್ ಪ್ಲೇಸ್. ಯಾವುದರಿಂದ ರೆವಿನ್ಯೂ ಆಗಿದೆ? ಆನ್ಸರ್ ಆಪ್ಷನ್ ಎ ದ ಸೇಲ್ ಈಸ್ ಮೇಡ್. ಆ ಒಂದು ಪ್ರಾಡಕ್ಟನ್ನು ಸೇಲ್ ಮಾಡಿರೋದ್ರಿಂದ ನಮಗೆ ರೆವಿನ್ಯೂ ಆಗಿರೋವಂಥದ್ದು. ನೆಕ್ಸ್ಟ್ ಕ್ವಶನ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ಜನರಲಿ ಬೇಸ್ಡ್ ಆನ್. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಯಾವುದ್ರ ಮೇಲೆ ಬೇಸ್ ಆಗಿದೆ ಅಂತ. ಓಕೆ, ಆಪ್ಷನ್ ಎ ಪ್ರಾಕ್ಟಿಕಬಿಲಿಟಿ, ಆಪ್ಷನ್ ಡಿ ಸಬ್ಜೆಕ್ಟಿವಿಟಿ, ಆಪ್ಷನ್ ಸಿ ಕನ್ವಿನ್ ಇನ್ ರೆಕಾರ್ಡಿಂಗ್, ಆಪ್ಷನ್ ಡಿ ಬೋತ್ ಎ ಆ್ಯಂಡ್ ಬಿ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಕನ್ವಿನ್ಸ್ ಇನ್ ರೆಕಾರ್ಡಿಂಗ್. ನೆಕ್ಸ್ಟ್ ಕ್ವಶನ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಈಸ್ ದ ಅಂಡರ್ಲೈಯಿಂಗ್ ಬೇಸಿಸ್ ಫಾರ್. ಓಕೆ, ಆಪ್ಷನ್ ಎ ಡೆಪ್ರಿಸಿಯೇಟ್ ಫಿಕ್ಸ್ಡ್ ಅಸೆಟ್ ಓವರ್ ದೇರ್ ಯೂಸ್ಫುಲ್ ಲೈಫ್, ಆಪ್ಷನ್ ಬಿ ಡಿಸ್ಕ್ಲೋಸಿಂಗ್ ದ ಮಾರ್ಕೆಟ್ ವ್ಯಾಲ್ಯೂ, ಆಪ್ಷನ್ ಸಿ ಕನ್ಸಾಲಿಡೇಟಿಂಗ್ ದ ಅಕೌಂಟ್ಸ್ ಆಫ್ ಸಬ್ಸಿಡಿಯರಿ ಕಂಪನೀಸ್ ವಿತ್ ದೋಸ್ ಪೇರೆಂಟ್ ಕಂಪನಿ, ಆಪ್ಷನ್ ಡಿ ಡಿಸ್ಕ್ಲೋಸಿಂಗ್ ದ ಸೇಲ್ ಆ್ಯಂಡ್ ಅದರ್ ಆಪರೇಟಿಂಗ್ ಇನ್ಫಾರ್ಮೇಷನ್ ಇನ್ ದ ಇನ್ಕಮ್ ಸ್ಟೇಟ್ಮೆಂಟ್. ಈ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಏನಿದೆ, ಒಂದು ಲಾಂಗ್ ಲೈವ್ ಟೈಮ್ ಏನಿದೆ, ಒಂದು ಬಿಸ್ನೆಸ್ ಅಥವಾ ಒಂದು ಫಾರ್ಮ್ ಲಾಂಗ್ ಟೈಮ್ ಇರೋವಂಥದ್ದಾಗಿರುತ್ತೆ. ಸೊ ಫಿಕ್ಸ್ಡ್ ಅಸೆಟ್ಟು ಮತ್ತು ಡೆಪ್ರಿಸಿಯೇಷನ್ ಎರಡೂ ಕೂಡ ಈ ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂಡರಲ್ಲೇ ಬರುತ್ತೆ. ಆನ್ಸರ್ ಎ ಡೆಪ್ರಿಸಿಯೇಟಿಂಗ್ ಫಿಕ್ಸ್ಡ್ ಅಸೆಟ್ ಓವರ್ ಯೂಸ್ಫುಲ್ ಲೈವ್.